ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾಗುವರು ಭಾಗ್ಯವಂತರು. ವಿಜಯ ಮಹಂತ ಸ್ವಾಮೀಜಿ. ಸಾಮೂಹಿಕ ವಿವಾಹಗಳೆಂದ್ರೆ ಅದು ಬಡವರ ಮದುವೆಯಲ್ಲ, ಅದು ಭಾಗ್ಯವಂತರ ಮದುವೆಗಳಾಗಿದ್ದು, ಈ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗುವ ನೂತನ ದಂಪತಿಗಳಿಗೆ ಹತ್ತಾರು ಶ್ರೀಗಳ ಹಾಗೂ ಸಾವಿರಾರು ಜನರ ಶುಭ ಹಾರೈಕೆ ಮತ್ತು ಆಶೀರ್ವಾದ ಇರುತ್ತೆ. ಆದ್ದರಿಂದ ಇದು ಭಾಗ್ಯವಂತರ ಮದುವೆಗಳಾಗಿದೆ ಎಂದು ಮೈಸೂರು ಸಂಸ್ಥಾನ ಮಠ, ಶಾಖಾ ಮಠ, ಗೆದಗೇರಿಯ ವಿಜಯ ಮಹಂತ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ಹೇಳಿದ್ದಾರೆ. ಯಲಬುರ್ಗಾ ತಾಲೂಕಿನ ಗೆದಗೇರಿ ಗ್ರಾಮದಲ್ಲಿ 17ನೇ ವರ್ಷದ ಶರಣ ಬಸವೇಶ್ವರ ಪಂಚಕಳಸ ಮಹಾರಥೋತ್ಸವ ಹಾಗೂ ನೂತನ ಉಚ್ಚಾಯ ನಿಮಿತ್ತ 11 ದಿನ ಪ್ರವಚನ ಕಾರ್ಯಕ್ರಮ ಹಾಗೂ 10 ಜೋಡಿ ಸಾಮೂಹಿಕ ವಿವಾಹಗಳ ದಿವ್ಯ ಸಾನ್ನಿಧ್ಯ ವಹಿಸಿ ಪ್ರವಚನ ನೀಡಿ ಮಾತನಾಡಿದರು. ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾಗೋದ್ರಿಂದ ಆರ್ಥಿಕ ಸಂಕಷ್ಟ ಎದುರಿಸುವ ಕುಟುಂಬಗಳಿಗೆ ಸಹಕಾರಿಯಾಗುವುದಲ್ಲದೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿದಂತಾಗಿದೆ ಎಂದಿದ್ದಾರೆ. ನಂತರ ಯಲಬುರ್ಗಾ ಶ್ರೀಧರ ಮುರುಡಿ ಮಠದ ಬಸವಲಿಂಗೇಶ್ವರ ಸ್ವಾಮಿಗಳು ಆಶೀರ್ವಚನ ನೀಡಿ ಮಾತನಾಡಿ, ನೂತನ ದಂಪತಿಗಳು ಸಾಮರಸ್ಯದಿಂದ ಜೀವನ ಸಾಗಿಸುವ ಜೊತೆಗೆ ಹಿರಿಯರನ್ನ ಗೌರವದಿಂದ ಕಾಣಬೇಕು ಎಂದು ನೂತನ ದಂಪತಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಅತ್ತೆ ಮತ್ತು ಸೊಸೆ ತಾಯಿ ಮಕ್ಕಳಂತೆ ಜೀವನ ನಡೆಸಿದಾಗ ಮಾತ್ರ ಮನೆತನ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ಧರ್ಮ ಮತ್ತು ಸಂಸ್ಕಾರ ಸಂಸ್ಕೃತಿ ಇರುವುದು ಗೆದಗೇರಿಯಲ್ಲಿ. ಈ ಗ್ರಾಮದವರು ಒಗ್ಗಟ್ಟಿನಿಂದ ಇಂತಹ ಭವ್ಯ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ತುಂಬಾ ಶ್ಲಾಘನೀಯ ಅಂತ ಹೇಳಿದ್ದಾರೆ. ನಂತರದಲ್ಲಿ ಗ್ರಾಮದ ಹಿರಿಯರು ಆದ ಶಿಕ್ಷಕ ಶರಣಪ್ಪ ಇಟಗಿ ಮಾತನಾಡಿ, ನಮ್ಮ ಗ್ರಾಮದ ಪ್ರತಿಯೊಬ್ಬರು ಕೂಡ 17 ವರ್ಷಗಳಿಂದ ಶರಣ ಬಸವೇಶ್ವರ ಪಂಚಕಳಸ ಮಹಾರಥೋತ್ಸವದಲ್ಲಿ ತಮ್ಮ ತನು ಮನ ಧನದಿಂದ ಸೇವೆ ಸಲ್ಲಿಸುತ್ತಾರೆ. ಈ 11 ದಿನಗಳ ಕಾಲ ನಡೆದ ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದೊಂದು ಮನೆಯವರಿಂದ ಪ್ರಸಾದ ಸೇವೆ ಇನ್ನಿತರ ಸೇವೆಗಳನ್ನ ಅವರು ಸ್ವ ಇಚ್ಛೆಯಿಂದ ನಡೆಸಿಕೊಂಡು ಬರ್ತಿದ್ದಾರೆ. ಇದರಲ್ಲಿ ತಾಯಂದಿರ, ಹಿರಿಯರ, ಯುವಕರ ಪರಿಶ್ರಮ ಸಾಕಷ್ಟಿದೆ ಎಂದಿದ್ದಾರೆ. ನಂತರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶರಣಪ್ಪ ಕೊಪ್ಪದ ಮಾತನಾಡಿ, ಪಂಚಕಳಸ ಮಹಾರಥೋತ್ಸವದ ನಿಮಿತ್ತವಾಗಿ ನಿನ್ನೆ ಗುರುವಾರದಂದು ಗ್ರಾಮದವರೆಲ್ಲರೂ ನೂತನ ಉಚ್ಚಾಯ ಸೇವೆ ನಡೆಸಿದ್ವಿ. ರಥೋತ್ಸವ ಪ್ರಯುಕ್ತವಾಗಿ ಸಾಮೂಹಿಕ ವಿವಾಹ, ರಕ್ತದಾನ ಶಿಬಿರ, ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇಂದು ಸಾಯಂಕಾಲ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶರಣ ಬಸವೇಶ್ವರ ರಥೋತ್ಸವ ಜರುಗಲಿದೆ ಅಂತ ತಿಳಿಸಿದ್ರು. 2ನೇ ವರ್ಷದ ಮಹಾರಥೋತ್ಸವ ಹಾಗೂ ಜಾತ್ರೆ ನಿಮಿತ್ತವಾಗಿ 10 ರಿಂದ 15 ಸಾಮೂಹಿಕ ವಿವಾಹಗಳು, ಸುಮಾರು 11 ದಿನಗಳ ಕಾಲ ಶರಣಬಸವೇಶ್ವರ ಒಂದು ಚರಿತ್ರೆಯನ್ನು ಕುರಿತು ಪ್ರವಚನ ಹಾಗೂ ರಕ್ತದಾನ ಶಿಬಿರ, ಇದೇನದ ಹೆಲ್ತ್ ಆರೋಗ್ಯ ಶಿಬಿರವನ್ನು ಈ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಾರೆ. ಹಾಗಾಗಿ ಈ ಗೆದಗೇರಿ ಗ್ರಾಮದಲ್ಲಿ ಸುಮಾರು 2 ರಿಂದ 3 ಸಾವಿರ ಜನ ಇರತಕ್ಕಂಥ ಒಂದು ಗ್ರಾಮ ಪಂಚಾಯತಿಯನ್ನು ಕೂಡ ಹೊಂದಿರ್ತದೆ. ಆಮೇಲೆ PHC ಸೆಂಟರನ್ನು ಕೂಡ ಹೊಂದಿರ್ತದೆ ಅಂಥ ಗ್ರಾಮ ಇದು. ಈ ಗ್ರಾಮದಲ್ಲಿ ಹಲವಾರು ಸಮಾಜದ ಜನ ಸ್ಥಳೀಯವಾಗಿ ವಾಸಿಸುತ್ತಿದ್ದಾರೆ. ಈ ಜಾತ್ರಾ ವಿಷಯ ಇರಲಿ, ಊರಿನ ವಿಷಯ ಏನೇ ಇರಲಿ, ಎಲ್ಲರೂ ಒಗ್ಗಟ್ಟಾಗಿ ಒಂದು ಅದ್ಭುತ ಜಾತ್ರೆಯನ್ನಾಗಿ ಮಾಡ್ತಾ ಇದ್ದಾರೆ. ನಂತರ ಮುಖಂಡರು ಆದ ಈಶ್ವರ ಅಠಮಾಳಿಗೆ ಮಾತನಾಡಿದರು. ಪ್ರಯತ್ನದಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಇಲ್ಲೇನಪ್ಪ ಅಂತಾರ ಪ್ರತಿನಿತ್ಯ ಇಲ್ಲಿ ಮಾಡಲಾಗುವುದು. ಇಡೀ 11 ದಿನಗಳ ಕಾಲ ಪ್ರವಚನ, ಶರಣರ ಜೀವನ ದರ್ಶನ ಒಂದು ಪ್ರವಚನ ಕಾರ್ಯಕ್ರಮದೊಳಗೆ ಪ್ರತಿನಿತ್ಯ ಪ್ರತಿಯೊಂದು ಓಣಿಯಿಂದ ಇಲ್ಲಿ ಎಲ್ಲ ತಾಯಂದಿರು, ಎಲ್ಲ ಗ್ರಾಮದ ಗುರಿಯರು ಸೇರಿಕೊಂಡು ಪ್ರತಿನಿತ್ಯ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪ್ರತಿನಿತ್ಯ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲೇನಪ್ಪ ಅಂತ ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು. ಇವತ್ತಿನ ದಿನ ಸಂಜೆ 5 ಗಂಟೆಗೆ ಇಲ್ಲೇನಪ್ಪ ಅಂತಾರೆ ಮಹಾರಥೋತ್ಸವ ಕೂಡ ಜರುಗ್ತಾ ಇದೆ. ಆಮೇಲೆ ಈ ವರ್ಷದಲ್ಲಿ ನಮ್ಮ ಒಂದು ನೂತನ ಉಚ್ಚಾಯವನ್ನು ಕೂಡ ಇಲ್ಲೇನಪ್ಪ ಅಂತಾರೆ ಗ್ರಾಮದ ಸರ್ವ ಸದ್ಭಕ್ತರ ವತಿಯಿಂದ ಇಲ್ಲೇನಪ್ಪ ಅಂತಾರೆ ನಿನ್ನೆಯ ದಿನಾಂಕ 5/2/2026 ಕೂಡ ಇಲ್ಲೇನಪ್ಪ ಅಂತಾರೆ ಜರುಗಿರುವಂಥದ್ದು. ಹಾಗಾಗಿ ಎಲ್ಲ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರತಕ್ಕಂಥ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಗುರಿ ಹಿರಿಯರಿಗೂ ಕೂಡ ಏನಪ್ಪ ಅಂತಾರೆ ನಾನು ಇಡೀ ಒಂದು ನಮ್ಮ ಗೆದಗೇರಿ ಗ್ರಾಮದ ಸರ್ವ ಸದ್ಭಕ್ತರ ವತಿಯಿಂದ ಇಲ್ಲೇನಪ್ಪ ಅಂದ್ರೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಇಲ್ಲೇ ಮಾಡ್ತಾ ಇದ್ದೀನಿ ಸರ್. ಶ್ರೀ ಶರಣಬಸವೇಶ್ವರ 2ನೆಯ ರಥೋತ್ಸವ ಹಾಗೂ ಹೊಸ ಒಂದು ಉತ್ಸವ ನಿನ್ನೆ ಜರುಗಿತು. ಇವತ್ತು ಸಾಯಂಕಾಲ 5 ಗಂಟೆ ನಂತರ ಒಂದು ರಥವು ಜರುಗುವುದು. ಹಾಗಾಗಿ ಇವತ್ತು
ನಮ್ಮ ಗೆದಗೇರಿ ಶ್ರೀ ಶರಣಬಸವೇಶ್ವರ ಸಾಮೂಹಿಕ ವಿವಾಹಗಳು 10 ಸಾಮೂಹಿಕ ವಿವಾಹಗಳು ಜರುಗಿದವು. ಅದಕ್ಕಾಗಿ ಎಲ್ಲ ಶ್ರೀ ಶರಣಬಸವೇಶ್ವರ ಗೆದಗೇರಿ ಯುವಕರು ಹಾಗೂ ಮಹಿಳೆಯರು ಹಾಗೂ ಊರಿನ ಹಿರಿಯರು ಎಲ್ಲರೂ ಸಹಕಾರದಿಂದ ಪ್ರಸಾದವನ್ನು ಜರುಗಿಸುತ್ತಾರೆ. ಅದಕ್ಕಾಗಿ ಮತ್ತು ಜಾತ್ರೆಯ ನಿಮಿತ್ತವಾಗಿ ರಕ್ತದಾನ ಶಿಬಿರವೂ ಕೂಡ ಜರುಗಿದೆ. ಎಲ್ಲರೂ ನಮ್ಮ ಒಂದು ಗೆದಗೇರಿಯ ಗ್ರಾಮದ ಊರಿನ ಯುವಕರಿರ್ಬೋದು ಹಾಗೂ ಊರಿನ ಹಿರಿಯರಿರ್ಬೋದು ಹಾಗೂ ಮಹಿಳೆಯರಿರ್ಬೋದು ಎಲ್ಲರೂ ಕೂಡ ತಮ್ಮ ಕೈಲಷ್ಟು ಮತ್ತು 11 ದಿನಗಳ ಪ್ರವಚನ ಕಾರ್ಯಗಳಲ್ಲಿ ತೊಡಗಿ ದಿನ ಒಬ್ಬೊಬ್ಬರಂತೆ ಪ್ರಸಾದವನ್ನು ಸೇವೆಯನ್ನು ಮಾಡಿರುತ್ತಾರೆ. ಒಬ್ಬರು ಎತ್ತಿನವರು ಇರ್ಬೋದು, ಟ್ಯಾಕ್ಟ್ರಿ ಮಾಲೀಕರು ಇರ್ಬೋದು ಹಾಗೂ ಕುರಿಗಾರ ಇರ್ಬೋದು. ಹಾಗೆ ಒಂದು ಗುಂಪಾಗಿ ಡೈಲಿ 11 ದಿನ ಶರಣಬಸವೇಶ್ವರನ ಪ್ರಸಾದವನ್ನು ಕೂಡ ಮಾಡಿ ಎಲ್ಲರೂ ಅತ್ಯುತ್ತಮವಾಗಿ ಎಲ್ಲ ಶರಣಬಸಪ್ಪನ ಜಾತ್ರೆಗೆ ಎಲ್ಲ ಪ್ರಶ್ನರು ಇರ್ಬೋದು, ಪತ್ರಕರ್ತರಿಗೂ ಬಂದು ಮಾಡೋದಕ್ಕೆ ಅವರಿಗೂ ಕೂಡ ಸ್ವಾಗತವನ್ನು ಹೇಳ್ತೇನೆ ಅಂತೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಸೇವಾ ಸಮಿತಿ ಅಧ್ಯಕ್ಷ ಬಸಪ್ಪ ಬೇದವಟ್ಟಿ, ಕಾರ್ಯದರ್ಶಿ ಮುದಿಯಪ್ಪ ಕೊಪ್ಪದ, ಶರಣಪ್ಪ ಕುದುರೆ, ಹನುಮಂತರಾಯ್ ಸಾಳುಂಕಿ, ಮಂಜುನಾಥ ಮಾಸ್ತಿ, ವೆಂಕಟೇಶ್ ಗುಲ್ಲರ್, ಕಳಕನಗೌಡ ಮರಿಗೌಡ್ರ, ಅಂದಪ್ಪ ಹಾಳಕೇರಿ, ಶರಣಪ್ಪ ಕೊಪ್ಪದ, ರುದ್ರಪ್ಪ ಕೊಪ್ಪದ, ಈರಪ್ಪ ಗೌಡ್ರ, ತಿರುಪತಿ, ಕಳಕಪ್ಪ ಬಂಡಿ, ರಾಜಪ್ಪ, ಜಗದೀಶ್ ಬಳಿಗಾರ್, ಅಶೋಕ್ ಕೋಡಿಹಾಳ್, ಶಿವಾನಂದಯ್ಯ ಹಿರೇಮಠ್, ರುದ್ರಪ್ಪ ನಡುಲಮನಿ, ಮರಿಯಪ್ಪ ಹೊಸ್ಮನಿ, ಶಿವಾನಂದಯ್ಯ ಹಿರೇಮಠ್, ಮುತ್ತಪ್ಪ, ಶೇಖಪ್ಪ ಬಳಿಗಾರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪಂಚಯ್ಯ ಹಿರೇಮಠ್, ರಾಷ್ಟ್ರಕ್ರಾಂತಿ ನ್ಯೂಸ್ ಕೊಪ್ಪಳ.